टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜಮೀರ್ ಅಹ್ಮದ್ ಖಾನ್ ಪಾಕ್ ವಿರುದ್ಧ ಉರಿದಿರಿದು ಬಿದ್ದಿದ್ದಾರೆ. ಮೋದಿ ಅವಕಾಶ ಕೊಟ್ರೆ ನಾನೇ ಪಾಕಿಸ್ತಾನಕ್ಕೆ ಹೋಗ್ತೀನಿ, ಅವರ ವಿರುದ್ಧ ಯುದ್ಧ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೀಗ ಜಮೀರ್ ಹೇಳಿಕೆ ಭಾರಿ ಸದ್ದು ಮಾಡ್ತಾ ಇದೆ. ಜಮೀರ್ ಅಹ್ಮದ್ ಖಾನ್ ತಮ್ಮ ಹೇಳಿಕೆಯಿಂದಲೇ ಸದಾ ಸುದ್ದಿಯಾಗೋ ವರ್ಣರಂಜಿತ ರಾಜಕಾರಣಿ. ಅನೇಕ ಸಲ ಇವರ ಮಾತು ವಿವಾದದ ಸ್ವರೂಪ ಪಡೆದುಕೊಂಡಿದ್ದು ಉಂಟು. ಅನೇಕ ಸಲ ಫೈರಿಂಗ್ನಂತೆ ಎದುರಾಳಿಗಳ ಎದೆ ನಟ್ಟಿದ್ದು ಉಂಟು. ಇದೀಗ ಮತ್ತೊಮ್ಮೆ ಜಮೀರ್ ಅಹ್ಮದ್ ಅವರು ಕೊಟ್ಟ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಫೈರಿಂಗ್ ಹುಟ್ಟಿಸಿದೆ. ಪಾಕ್ ವಿರುದ್ಧ ಯುದ್ಧ ಮಾಡಲು ನಾನು ರೆಡಿ. ಪಾಕಿಸ್ತಾನಕ್ಕೆ ಗುರಿಯಿಟ್ಟ ಸಚಿವ ಜಮೀರ್ ಅಹ್ಮದ್. ಸದ್ಯ ಸಚಿವ ಜಮೀರ್ ಅಹ್ಮದ್ ಖಾನ್ ಬಳ್ಳಾರಿಯಲ್ಲಿ ಕೂತು ನೇರವಾಗಿ ಪಾಕಿಸ್ತಾನಕ್ಕೆ ಗುರಿಯಿಟ್ಟಿದ್ದಾರೆ. ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡೋಕೆ ನಾನು ರೆಡಿ, ಬೇಕಾದ್ರೆ ನಾನು ಸೂಸೈಡ್ ಬಾಂಬರ್ ಆಗ್ತೀನಿ ಅಂತ ಹೇಳೇ ಬಿಟ್ರು. ಜಮೀರ್ ಮಾತು ಕೇಳಿ ಪಕ್ಕದಲ್ಲಿದ್ದ ಸಂಸದ ತುಕಾರಾಂ ನಗುನಗುತ್ತಲೇ ಕುರ್ಚಿಯಿಂದ ಎದ್ರು. ಆಗ ಸಂಸದರನ್ನ ಕೈ ಹಿಡಿದು ಕೂರಿಸಿದ ಜಮೀರ್, ನಾನು ತಮಾಷೆಗೆ ಹೇಳ್ತಾ ಇಲ್ಲ ಅಂದಾಗ್ಲೇ ಪತ್ರಿಕಾಗೋಷ್ಠಿ ಕೂಡ ಸೀರಿಯಸ್ ಆಯಿತು. ಬಹಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಕ್ಕೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕು, ದೇಶಕ್ಕೋಸ್ಕರ ನಡೀರಿ, ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದ್ರೆ ಸುಸೈಡ್ ಬ್ಯಾಗ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ, ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಇನ್ನು ಜಮೀರ್ ಮಾತು ಇಷ್ಟಕ್ಕೆ ಸ್ಟಾಪ್ ಆಗಿಲ್ಲ. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಪರ್ಮಿಷನ್ ಕೊಟ್ರೆ ದೇವರಾಣೆ ನಾನು ಬಾಂಬ್ ಹಾಕೋಕೆ ರೆಡಿ ಎಂದು ತಮ್ಮ ಎಂದಿನ ಸ್ಟೈಲ್ನಲ್ಲಿ ಎರಡೂ ಕೈ ಮುಷ್ಟಿ ಕಟ್ಟಿ ಮೇಲೆತ್ತಿ ಹಲ್ಲು ಕಚ್ಚಿ ಹೇಳಿದ್ರು. ನಡ್ರಿ ಎಂದು ಕುರ್ಚಿಯಿಂದ ಎದ್ದೇಳುತ್ತಿದ್ದಂತೆ ಹೌದಾ ಹುಲಿಯಾ ಎಂದು ಪಕ್ಕದಲ್ಲಿದ್ದ ಅಭಿಮಾನಿಗಳು ಜಮೀರ್ ಅಣ್ಣನ ರಣಕೇಕೆಗೆ ಸಾಥ್ ನೀಡಿದ್ರು. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲಾ ಮೇಲೆ ಆಣೆ, ದೇವರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ಇನ್ನು ಜಮೀರ್ ಸಾಹೇಬರ ಮಾತಿಗೆ ತಡ ಮಾಡದೆ ಬಿಜೆಪಿಗರು ಪ್ರತಿಕ್ರಿಯಿಸಿದ್ದಾರೆ. ಅರೆ, ಜಮೀರ್ ಅಣ್ಣ ಪಾಕಿಸ್ತಾನಕ್ಕೆ ಯಾಕೆ ಹೋಗಬೇಕು, ಇಲ್ಲೇ ಚಾಮರಾಜಪೇಟೆಯಲ್ಲಿ ಆತ್ಮಾಹುತಿ ಬಾಂಬ್ ಹಾಕಿಕೊಂಡು ಬಿಡ್ಲಿ ಅಂತ ಮಾಜಿ ಸಿಎಂ ಸದಾನಂದ ಗೌಡ ಹೇಳಿದ್ರೆ ಜಮೀರ್ ಸುಮ್ಮನಿದ್ರೆ ಸಾಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಲೆಳೆದ್ರು. ಜವಾನರ ಬಗ್ಗೆ, ನಮ್ಮ ಸೈನಿಕರ ಬಗ್ಗೆ, ನಮ್ಮ ಮಿಲಿಟರಿ ಶಕ್ತಿಯ ಬಗ್ಗೆ, ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸ ಇಟ್ಟು ಶಾಂತ ರೀತಿಯಿಂದ ನೀವು ಅದ ಮಾಡುವುದು ಅತಿ ದೊಡ್ಡ ಸೇವೆ. ನೀವು ದೇಶಕ್ಕೆ ನೀವು ಇಲ್ಲಿದ್ದ ಬೇರೆ ಏನೂ ಮಾಡೋದು ಬೇಡ. ನೀವು ಸ್ಟೇಟ್ಮೆಂಟ್ ಕೊಡಲಾರ್ದ ಅವರ ನೈತಿಕ ಸ್ಥೈರ್ಯವನ್ನು ಕುಸಿಯಲಾರದಂತೆ ಮಾಡೋದು ಬಹುದೊಡ್ಡ ಸೇವೆ. ಜಮೀರ್ ಅವರ ಭಾಳ ದೊಡ್ಡ ಪ್ರಮಾಣದ ತ್ಯಾಗ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮಂಥ ತ್ಯಾಗ ದಾನ ಮಾಡುವಂಥವ್ರು ಯಾರೂ ಇಲ್ಲ. ಅದಕ್ಕೆ ನಿಮ್ಗೆ ದೊಡ್ಡದು ನಮಸ್ಕಾರ. ನಿಮ್ಮ ಸರ್, ತುಂಬ ನಮ್ಮ ಕರಾವಳಿಯಲ್ಲಿ ಯಕ್ಷಗಾನದಲ್ಲಿ ಯಕ್ಷಗಾನ ಶುರು ಆಗಲಿಕ್ಕೆ ಮೊದಲು ಒಬ್ಬ ಹಾಸ್ಯಗಾರ ಬರ್ತಾನೆ, ಆಹೋ ದಕ್ಕಿತ್ತು ದಕ್ಕಿತ್ತು ಅಂತ ಹೇಳಿ. ಪ್ರಾಯಶಃ ಆ ಹಾಸ್ಯಗಾರನಿಗಿಂತ ಕೆಳಮಟ್ಟದಲ್ಲಿರುವಂಥವ್ರು ನಮ್ಮ ಜಮೀರ್ ಅಂತ. ನಾನು ನಿಜವಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿಲ್ಲ, ಇಲ್ಲೇ ಅವರ ಕ್ಷೇತ್ರದಲ್ಲೇ ಒಂದು ಬಾಂಬ್ ಕಟ್ಟಿಕೊಂಡು ಆತ್ಮಹತ್ಯೆ ಮಾಡಬಹುದು. ಒಂದು ಸಂದೇಶ ಹೋಗ್ಲಿ. ಈ ಹಿಂದೆ ಸಿದ್ದರಾಮಯ್ಯ ಯುದ್ಧ ಬೇಡ ಎಂದಿದ್ದ ಹೇಳಿಕೆಯನ್ನ ಜೋರಾಗಿ ಸುದ್ದಿ ಮಾಡಿದ್ದ ಪಾಕ್ ಮಾಧ್ಯಮಕ್ಕೆ ಜಮೀರ್ ಅಹ್ಮದ್ ಖಾನ್ರ ಇಂದಿನ ಹೇಳಿಕೆಯನ್ನ ಹಾಕುವ ಧೈರ್ಯ ಇದೆಯಾ ಎಂಬುದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.